ಅಷ್ಟಕ್ಕೆ ಎಲ್ಲ ಮುಗಿದಿದೆ. ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ, ಎಂ ಬಿ ಪಾಟೀಲ್ ಭಾಳ ದೊಡ್ಡ ಲೀಡಿಂದ ಆರಿಸಿ ಬಂದಿದ್ದಾರೆ. ಮತ್ತು ನಿಮಗೂ ಗೊತ್ತಿದೆ, ಬಿಜಾಪುರದವ್ರು ನೀವು. ಇಲ್ಲಿ ನನ್ನ ಆ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಬಂದರು. ಧಾರವಾಡ ಮತ್ತು ಬಬಲೇಶ್ವರ ಮಧ್ಯೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಬಂದರು. ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಬಂದಿದ್ದರು ನನ್ನ ವಿರುದ್ಧವಾಗಿ. ಅದಾಗಿ ಕೂಡ ನನ್ನ ಜನ 38,000 ಅರೆಸ್ಟ್ ಬರಲಿಲ್ವಾ? ನನಗೆ ಅರೆಸ್ಟ್, ಅದು ಚುನಾವಣೆನೇ ಬೇರೆ. ಅದು ನನಗೆ ಅರೆಸ್ಟ್ ತೊಗೊಂಬಂದಿದ್ದಾರೆ. ನಮ್ಮ ಇವರು ಯಾರು ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರು, ಅಲ್ಲಿ ಅವನ ವಿರುದ್ಧ ಕ್ಯಾಂಡಿಡೇಟ್ ಇವತ್ತು ಸಹ ವಿಷಯದ ಅವ್ರ ಮನೆಯವರು ವಿಷಯದ ಬಾಟ್ಲಿ ಇಟ್ಕೊಂಡು ಅಡ್ಡಾಡಿದ್ರು ಎಲ್ಲ ಕಡೆದು ಹೋದರೆ ಒಂದೊಂದು ಲಾಸ್ಟು ಅಂಥೇಳಿ ಸಿಂಪತ್ತಿದ ಮೇಲೆ ಅವ್ರಿಗೆ ಪೆಟ್ಟು ಬಿತ್ತು. ಮಲ್ಲಿಕಾರ್ಜುನ ಸೋಲಿಲ್ವಾ ಅಲ್ಲಿ? ಅವ್ರು ಯಾಕೆ ಸೋಲ್ಬೇಕಾಯಿತು? ನಾನು ಗೆಲ್ಲಬಾರ್ದಾಗಿತ್ತು, ಅವ್ರು ಮಲ್ಲಿಕಾರ್ಜುನ ಸೋಲ್ಬಾರ್ದಾಗಿತ್ತು. ಹಾಗಿದ್ರೆ ಇದೆಲ್ಲವೂ ಕೂಡ ಅಪ್ರಸ್ತುತ. ಈಗ ದಯವಿಟ್ಟು ಇದನ್ನು ಬೆಳೆಸುವಂಥದ್ದು ಆಗಬಾರ್ದು. ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ತಮ್ಮ ಮಾಧ್ಯಮಗೂ ಕೂಡ ವಿನಂತಿ ಮಾಡ್ಕೋತೀನಿ. ನಾವು 7 ಜನ ಸಚಿವರು ಒಗ್ಗಟ್ಟಿದ್ದೀವಿ. ನಾವು 7 ಜನ ಸಮಾಜದ ಹಿತವನ್ನು ಕಾಪಾಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತೆ ಕೂಡಿ ಮುಖ್ಯಮಂತ್ರಿಗಳ ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ನಾವು ಒನ್ ವಾಯ್ಸ್ನಿಂದ ನಾವೆಲ್ಲ ಕೂಡ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.